ANMR ನ್ಯೂಸ್ಗೆ ಸ್ವಾಗತ. ಅಲ್ಲಿ ಆಚೆ ಅದೇ ಓಪನ್ ಪ್ಯಾಟ್ರಿಂಗ್ ಆ ಥರ ಮಾಡಿ ಅಲ್ಲಿ ಹ್ಯಾಂಡ್ ವಾಶ್ಗೆಲ್ಲ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿ ಊಟ ಮಾಡೋದಕ್ಕೆ ಬಟ್ಟೆ ಕಟ್ಟಿದಾರಲ್ಲ ಸ್ವಲ್ಪ ಮಾಡಿ ನೀವು ಅದನ್ನು ಸ್ವಲ್ಪ ಎತ್ತರ ಹಾಕ್ಬೇಕಿತ್ತು. ಅದು ಲೋ ಆಯ್ತು ಅನ್ಸುತ್ತೆ. ಇದು ಮುಂಚೆ ಹಾಕ್ಬಿಡಿ, ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಊಟದ ಏರಿಯಾ ಅಂತ ಮಾಡಿ, ಪೇಷಂಟ್ಸ್ ಬಂದು ಕೂತ್ಕೊಂಡು ಊಟದ ಏರಿಯಾ ಅಂತ ಮಾಡಿ. ಆಗಲ್ಲ ನಾವು ಹೋಗೋಕ್ಕಾಗಲ್ಲ, ಇಲ್ಲಿ ಹೋಗೋದು ಸರ್. ಇನ್ನೊಂದು ಕಡೆ ಸ್ಟೆಪ್ಸಿಂದ ಆ ಕಡೆ ಇದು ರ್ಯಾಂಪ್ ತಾನೆ. ಅಣ್ಣ ಹೇಳ್ರಿ. ಹಲೋ 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 ಡೆಲಿವರಿಗೆ ಮಗಳು ಇನ್ನೊಂದು ಬೇರೆ ಮತ್ತು ಮಕ್ಕಳನ್ನೆಲ್ಲ ಯಾಕೆ ಹಾಸ್ಪಿಟ್ಲಿಗೆ ತೊಗೊಂಡು ಇನ್ಫೆಕ್ಷನ್ ಆಗಲ್ವಾ? ನೋಡೋದೆಲ್ಲ ಮಗು ತೊಗೊಂಡು ಸೆಕ್ಯೂರಿಟಿ ಬಂದಮೇಲೆ ಇನ್ನೂ ಈಗ ಪಾಸ್ಪೋರ್ಟ್ ಇದೆ ಸರ್. ಪಾಸ್ಪೋರ್ಟ್ ಬಿಟ್ಟು ಇಟ್ಟಿದ್ದೆ ಟೈಮ್ ಫುಲ್ ಲಂಚ್ ಟೈಮ್ ಅಂತ ಬಂದು ಮಾಡ್ತೀವಿ ಸರ್. ಒಂದು ಪೇಷಂಟ್ಗೆ ಒಬ್ಬರೇ ಅಟೆಂಡೆಂಟ್ ಮಾಡ್ತೀವಿ.
ಕ್ಲಾಸ್ ರೂಮ್ಸ್ You came like this. ಮೆಡಿಕಲ್ ಕಾಲೇಜ್ ಕ್ಲಾಸ್ ರೂಮ್ಸ್ ಅದು ನೆಕ್ಸ್ಟ್ ಅದಕ್ಕೆ ಶಿಫ್ಟ್ ಮಾಡೋಕ್ಕಾಗಲ್ಲ. ಪ್ಯಾರಾಮೆಡಿಕಲ್ ಹೋಗಲ್ಲ ಪ್ಯಾರಾಮೆಡಿಕಲ್ ನಮಗೆ ಬಟ್ ಅದಕ್ಕೆ ಏರಿಯಾ ಇಲ್ಲ ಸರ್ ಬಿಲ್ಡಿಂಗ್ ಎಲ್ಲ ಇದೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀವಿ ಸರ್. ಮುಂದೆ ಬಾಣ ಅಂದ್ರೆ ಅಲ್ಲೇ ಹೋಗ್ತೇವೆ. ಯಾರು ಎಲ್ಲಿ ಇದು ಫೋನ್ ಮಾಡಪ್ಪ ಚೆನ್ನಾಗಿ ಇದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಶಂಕರ್ ಹೇಳಿ. ಹಾಂ 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 ಯಾರು ಮಾತಾಡ್ತಾರೆ? ಹಾಂ ಯಾರಿಗೆ ಮಾತಾಡ್ತಾರೆ? ಹಾಂ ಯಾವ ಕಡೆ ಬೇಡ್ರಿ ಈಗ ಅವ್ರಿಗೆ ಸಣ್ಣ ಸಣ್ಣ ತಾಲೂಕಿಗೆ ಎಂಟ್ರಿ ಕೊಡ್ತೀರಾ? ಸಣ್ಣ ಸಣ್ಣ ತಾಲೂಕಿಗೆ ಏನಕ್ಕೆ ಕೊಡ್ತೀರಾ? ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಯಾವ ಕಾಲೇಜ್ ಕೇಳಿಸ್ತಾ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಮಾಡಿ ಅಂತ ಹೇಳಿದ್ದಾರೆ. ಆಯ್ತು ಈಗ ಅವ್ರು ಕ್ಲಾಸ್ ತೆಗೆದ್ಬಿಡಿ ಆಮೇಲೆ ತಳ್ಳಕ್ಕೆ ಚೆನ್ನಾಗಿ ಅಲ್ಲ ಇಂಡಿಪೆಂಡೆಂಟ್ ಏನು ಮಾಡೋದು? ಕ್ಲಾಸ್ ತೆಗೆದ್ಬಿಡಿ. ನೀವೇನು ಹೇಳಿದ್ರು? ಕ್ಲಾಸ್ ತೆಗೆಸ್ಬಿಡಿ ಏನಾದ್ರು. ಹಾಂ ಇಲ್ಲೇ ಇಲ್ಲೇ ತೆಗೆದ್ಬಿಟ್ಟಿದ್ರಾ? ಯಾ ಗ್ಲಾಸ್ ತೆಗಿಸಿ ಫಸ್ಟ್ ಎಲ್ಲ ಹೋಗುತ್ತೆ ನೀರದು. ಮಂಜು ಸರ್ ಗ್ಲಾಸ್ ತೆಗಿಸಿ ಸರ್ ಅದು. ಅಲ್ಲ ರೀ ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಅಲ್ಲ ನಾನು ಹೇಳೋದು ಮಾಡ್ತೀನಿ. ನಾನು ಚೆಕ್ ಮಾಡ್ತೀನಿ. ಈಗ ಅದರಲ್ಲಿ ಎಷ್ಟು ಕಡೆ ಡಯಾಗ್ನೋಸ್ಟಿಕ್ ಇನ್ನೊಂದು ನೋಡ್ಕೊಟ್ಟಿದ್ದಾರೆ. ನೀವು ಸೆಂಟ್ರಿಗೆ ಹೋಗ್ಬೇಕು ಸಿಗುತ್ತೆ.
ಈಗ ಅಲ್ಲಿ ಬೇರೆ ವಿಸಿಟ್ ಮಾಡಬೇಕಲ್ಲ ಈಗ ಅದು ನೀವು ಎಷ್ಟು ದಿವಸ ಶಿಫ್ಟ್ ಮಾಡಿದ್ರೆ ಅಲ್ಲ ರೀ ನಾನು ರೀ ಯೋಗೇಶ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದ್ದೀನಿ. ಈಗ ಮೇಲೆ 2 ಫ್ಲೋರ್ದು ಎಸ್ಟಿಮೇಟ್ ಮಾಡಿದ್ದೀರಾ? ಹೌದೌದು ರೀ, ಅದು ಡಯಾಗ್ನೋಸ್ಟಿಕ್ ಬ್ಲಾಕ್ ಆಗಿದೆ. ಈಗ ಮೇಲ್ಗಡೆ 2 ಫ್ಲೋರ್ದು ಮಾಡಬೇಕು. ಮತ್ತು ಇದು ಡಿಸೈನ್ ಎಲ್ಲ ಟೋಟಲ್ ಏನು ಯಾವಾಗ ಮಾಡಿದ್ದು ಎಲ್ಲ ಪೇಷಂಟ್ ಫ್ರೆಂಡ್ಲಿ ಇಲ್ವೇ ಇಲ್ಲ ರೀ ಇದು ಡಿಸೈನು. ಅಲ್ಲಿ ಕಾರಿಡಾರಲ್ಲಿ ಚೇರ್ ಹಾಕೋಂಗಿಲ್ಲ, ಅಲ್ಲಿ ಜನ ಕಾಮನ್ ಏರಿಯಲ್ಲಿ ಕೂರಲ್ಲ. ಇವಾಗ ಇದಕ್ಕೆ ನಾನು ಈಗ ಇದರಲ್ಲಿ ಈ ಪೇಷಂಟ್ಸು ವೆಯ್ಟಿಂಗ್ ಏರಿಯಲ್ಲಿ ಅವ್ರಿಗೆ ನಾವು ಟೋಕನ್ ಸಿಸ್ಟಮ್ ಮಾಡಿ ಅಲ್ಲೆಲ್ಲೇ ಆ ಒಂದು ವಿಂಗ್ ವೈಸು ಆ ಒಂದು ಇದು ಇರ್ತದಲ್ಲ ವೆಯ್ಟಿಂಗ್ ಏರಿಯಾ ವೈಸು ಅದಕ್ಕೊಂದು ಮಾಡಿಬಿಟ್ಟು ಅಲ್ಲೇ ಡಾಕ್ಟರ್ಸೇ ಒಂದು ಪೇಷಂಟ್ ಆದಮೇಲೆ ಇನ್ನೊಂದು ಅವ್ರು ಬಟನ್ ಪ್ರೆಸ್ ಮಾಡಿದ್ರೆ ಇಂಥ ರೂಮ್ ನಂಬರು ಇಂಥ ಇದಕ್ಕೆ ಅಂತ ಹೇಳ್ಬಿಟ್ಟು ಬರೋ ಥರ ಡಿಜಿಟಲ್ ರೆಕಾರ್ಡೆಡ್ ಈ ಟೆಲಿ ಇದು ಬರುತ್ತಲ್ಲ ಈಗ ಬ್ಯಾಂಕ್ಸಲ್ಲೆಲ್ಲ ಟೆಲಿ ಮೆಡಿಸಿನ್ ಅಲ್ಲ ರೀ ಟೋಕನ್ ಕಾಲರು ಅದೆಲ್ಲ ಟೆಕ್ನಾಲಜಿ ಇದೆ ರೀ. ನೀವು ಅವ್ರಿಗೆ ಇಲ್ಲೆಲ್ಲ ನೋಡಿ ಪಾಪ ನಿಂತ್ಕೊಂಡು ಗರ್ಭಿಣಿನೆಲ್ಲ ನಿಂತ್ಕೊಂಡು ಎಲ್ಲ ಪಾಪ ಅವ್ರಿಗೆ ಕೂರಕ್ಕೆ ಜಾಗ ಇಲ್ಲ. ಆಮೇಲೆ ಎಲ್ಲ ಈ ವಾರ್ಡ್ಸ್ ಎಲ್ಲ ಎತ್ಕೊಂಡು ಹೋಗಿ ಮೆಟ್ಲ ಹತ್ರ ಮಾಡಿದ್ದಾರೆ. ಅವರೆಲ್ಲ ಅಲ್ಲಿ ಮೆಟ್ಲ ಹತ್ರ ನಿಂತ್ಕೊಂಡು ಏನು ಒಂಥರ ಭಾಳ ಒಂದು ರೀತಿ ಅಂಬಸಾರ್ಡ್ ಆಗಿದೆ ರೀ ಆಯಿತಾ. ಈಗ ಅಟ್ಲೀಸ್ಟ್ ಇದನ್ನೊಂದು ಇದು ಮಾಡೋದಕ್ಕೆ ಒಂದು ನಾನು ನಾಗೇಶ್ವರ ಹೇಳ್ತೀನಿ ಆರ್ಕಿಟೆಕ್ಟ್ಗೆ, ಅವರು ಸ್ವಿಚ್ ಆಫ್ ಮಾಡಿದ್ದಾರೆ. ಅದೇನು ಎಸ್ಟಿಮೇಟ್ ಕೊಡ್ತೀನಿ ಎಲ್ಲಿದೆ ಇಲ್ಲಿ ಕಾಪಿ ಕೊಡ್ರಿ ಹೇಗೆ ಕಸಿದ್ರೆ ಸೊ ಅದನ್ನೊಂದು ಇದು ಮಾಡಿ. ಆಮೇಲೆ ಅದೇನು ರೀ ಅದು ಬೈಪಾಸು ಅದೇನೋ ಇದು ಸರ್ವಿಸ್ ರೋಡು ಮತ್ತು ಇದು ಮಾಡೋದಕ್ಕೆ 9 ಈಗ ನಾವು 9 ಕೋಟಿ ಖರ್ಚು ಮಾಡಿ ನಾಳೆ ಅವರು 10 ಲೇನ್ ಮಾಡ್ತಾರೆ. 10 ಲೇನ್ ಮಾಡುವಂಥ ಸಂದರ್ಭದಲ್ಲಿ ನಾವು 9 ಕೋಟಿ ದುಡ್ಡೆಲ್ಲ ಎಷ್ಟ ಇಡಬಾರ್ದು ಅಂತ ಹೇಳಿದ್ರು. ನೀವು ಅಲ್ಲಿ ಎಂಟ್ರೆನ್ಸೇ ಇಡಬಾರ್ದು ಅಂತ ಹೇಳಿದ್ರು. ಆ ಲೆಟರ್ಸ್ ನೋಡಿದ್ದೀರ ನೀವು? ಅವಳ ರೀ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಂತೇಳಿ ನೀವು ಇದು ಮಾಡಿ ಓಪನ್ ಮಾಡಿಬಿಟ್ರಲ್ಲ. ಮತ್ತು ಈಗ ಅಲ್ಲಿ ಈಗ ಅವರು ಆಕ್ಸಿಡೆಂಟ್ ಝೋನ್ ಆಗಿದೆ ಅದು. ಈಗ ನಾವು ಟೆಂಪ್ರರಿ ಆಗಿ ಅಲ್ಲಿ ಸರ್ವಿಸ್ ರೋಡು ಈ ಕಡೆ ಬಸ್ ಬೇಗ ಪ್ರಾವಿಷನ್ ಮಾಡಿದ್ರೆ ಅವರು ಫುಟ್ ಬ್ರಿಡ್ಜ್ ಹಾಕೊಡೋದು ರೆಡಿ ಇದ್ದಾರೆ. ಅವರೇ ಫುಟ್ ಬ್ರಿಡ್ಜ್ ಹಾಕೊಡ್ತಾರೆ ಈ ಕಡೆಯಿಂದ ಆ ಕಡೆ ಜನ ಹತ್ಬಿಟ್ಟು ದಾಟೋದಕ್ಕೆ. ಅಟ್ಲೀಸ್ಟ್ ನನಗೆ ಅಷ್ಟಕ್ಕೆ ಎಸ್ಟಿಮೇಟ್ ಕೊಡಿ. ನೀವು 9 ಕೋಟಿ ಎಲ್ಲ ಕೊಟ್ಟರೆ ಗೌರ್ಮೆಂಟ್ಗೆ ಹೆಂಗೆ ಕೊಡ್ತಾರೆ? 9 ಕೋಟಿ ಕೊಟ್ಟು ಮತ್ತೆ 10 ಲೇನ್ ಮಾಡಿದಾಗೆಲ್ಲ ಹೋಯ್ತಲ್ಲ, ವೇಸ್ಟ್ ಆಗುತ್ತಾ? ಕೇಳ್ರಿ ಇಲ್ಲಿ ನಾನು ಈಗ ಜಯಕುಮಾರ್ ಕನೆಕ್ಟ್ ಮಾಡ್ತೀನಿ. ನಾನು ಜಯಕುಮಾರ್ ಹತ್ರ ಮಾತಾಡಿದ್ದೀನಿ. ನಾನು ಒಂದು ನಿಮಿಷ ಹಂಗೆ ಜಯಕುಮಾರ್ ಜಯಕುಮಾರ್ ನಂಬರ್ ನಾನು ಆಸ್ಪತ್ರೆ ಈಗ ಇಲ್ಲೇನೋ ನಾನು ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ಇದೇ ನಾನು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದೆ ಆಸ್ಪತ್ರೆಗೆ. ಅವತ್ತು ಹೆಚ್ಚು ನೋಡೋಕ್ಕಾಗಲಿಲ್ಲ, ಇದನ್ನು ನೋಡೋಕ್ಕಾಗಲಿಲ್ಲ. ಆದರೆ ಇತ್ತೀಚೆಗೆ ಕೆಲವು ದೂರುಗಳು ಬಂತು. ಸರಿಯಾದ ರೀತಿ ವೈದ್ಯರಿಲ್ಲ ಮತ್ತು ಇಲ್ಲಿ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ, ಡಿಸ್ಟ್ರಿಕ್ಟ್ ಸರ್ಜನ್ಗೆ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಡೀನ್ ಅವ್ರಿಗೆ ಇವರಲ್ಲಿ ಹೊಂದಾಣಿಕೆ ಇಲ್ಲ ಅಂತಕ್ಕಂಥದ್ದು ಕೆಲವು ದೂರುಗಳು ಬಂತು. ಚಿಂತಾಮಣಿಯವರೇ ಅವರು ಪೇಷಂಟು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ತಕ್ಷಣ ಅದನ್ನು ಒಂದು ಬಿಲ್ಡಿಂಗ್ ಮೇಲಿಂದ ಬಿದ್ದಂಥ ಒಂದು ಪೇಷಂಟ್ ಬಂದಂಥ ಸಂದರ್ಭದಲ್ಲಿ ಸುಮಾರು ಹೊತ್ತು ನಮ್ಮ ಕೌನ್ಸಿಲರ್ ಅವರೇ ಬಂದು ಇಲ್ಲಿ ಇದ್ದಾಗ ಕೂಡ ಇಲ್ಲಿ ಯಾರೂ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಲಿಲ್ಲ, ನೋಡಲಿಲ್ಲ ಅಂತಕ್ಕಂಥದ್ದು. ತಕ್ಷಣ ನಾನು ಫೋನ್ ಮಾಡಿಲ್ಲ ಮಾಡಿದ್ರು. ನಾನು ಮತ್ತೆ ಇವರೆಲ್ಲರಿಗೂ ಫೋನ್ ಮಾಡಿ ಏನಾಗ್ತಿದೆ ಅಂತೇಳಿ ಇದು ಮಾಡಿದಾಗ ಅವಾಗ ಅಲ್ಲೆಲ್ಲ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತಕ್ಕಂಥದ್ದನ್ನು ಹೇಳಿದ್ರು.
ಅದಕ್ಕೆ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ನಾನು ಯಾವುದೇ ಮಾಹಿತಿ ಕೊಡ್ದಿರ ನಾನು ನೇರವಾಗಿ ನಾನೇ ಖುದ್ದ ಇಲ್ಲಿ ಬಂದು ನೋಡಬೇಕು ಅಂತ ಬಂದೆ. ಈಗ ಹೆಚ್ಚು ಇಲ್ಲಿ ಇವತ್ತು ರೋಗಿಗಳ ಒಂದು ಸಂಖ್ಯೆ ಇದೆ. ಇದು ಜಿಲ್ಲಾ ಕೇಂದ್ರದಲ್ಲಿ ಬಹುಶಃ ಇವತ್ತು ವೈದ್ಯಕೀಯ ಕಾಲೇಜ್ ಇರತಕ್ಕಂಥ ಒಂದು ಭಾಗದಲ್ಲಿ ಇವತ್ತು ಕನಿಷ್ಠ 300 ಹಾಸಿಗೆ ಇರಲೇಬೇಕು ವೈದ್ಯಕೀಯ ಕಾಲೇಜ್ಗೆ. ಹಿಂದೆ ನಮ್ಮ ವೈದ್ಯಕೀಯ ಸಚಿವರ ಜೊತೆ ಬಂದಾಗ ನಾವು ಸೂಚನೆ ಕೊಟ್ಟಿದ್ವಿ, ನೀವು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಬೇಗ ಅದನ್ನು ಚಾಲನೆ ಮಾಡಿ, ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ, ಅದಕ್ಕೆ ಎಷ್ಟು ಅನುದಾನ ಬೇಕು, ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ಇದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಖುದ್ದು ಸಚಿವರೇ ಹೇಳಿದರು. ಅದನ್ನು ನನಗೆ 2-2.5 ತಿಂಗಳಿಂದ ನನಗೆ ಜಿಲ್ಲಾ ವೈದ್ಯಾಧಿಕಾರಿ ನಮ್ಮ ಇವರು ಸರ್ಜನ್ ಅವರು ಹೇಳಿದ್ರು, ಸರ್ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಒಂದು ಪತ್ರಿಕೆಯಲ್ಲಿ ಒಂದು ಇದನ್ನು ನೋಡಿದೆ, ನಾನು ವರದಿಯನ್ನು ನೋಡಿಬಿಟ್ಟು ನಾನು ಕೇಳಿದೆ, ಯಾಕೆ ಇನ್ನೂ ಮಾಡಲಿಲ್ಲ ಅಂತ. ಇಲ್ಲ ಸರ್ ಮಾಡ್ತಾ ಇದ್ದೀವಿ, ಎಲ್ಲ ಆಗಿದೆ ಅಂತ ಹೇಳಿದ್ರು. ಈಗ ಮತ್ತೆ ನಾನು ಇಲ್ಲಿ ಬಂದಾಗ ಕೇಳಿದಾಗ ಹೇಳ್ತಾ ಇದ್ದಾರೆ, ಇಲ್ಲ ಅದನ್ನು ಕೋವಿಡ್ಗೆ ಅಂತ ನಿಗದಿ ಮಾಡಿಬಿಟ್ವಿ, ಅದಕ್ಕಾಗಿ ನಾವು ಅದನ್ನು ಶಿಫ್ಟ್ ಮಾಡಲಿಲ್ಲ ಅಂತ. ಈಗ ಏನಾಗಿದೆ, ಇವಾಗ ಇಲ್ಲಿ ಸ್ಥಳದ ಕೊರತೆ ಭಾಳಷ್ಟಿದೆ. ಆಮೇಲೆ ಇಲ್ಲಿ ಏನಾಗಿದೆ, ಹಿಂದೆ ಇದನ್ನು ವಿನ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ರೋಗಿಗಳು ಬರ್ತಕ್ಕಂಥದ್ದಕ್ಕೆ ಇಲ್ಲಿ ಎಂಟ್ರೆನ್ಸ್ ಇರ್ಬೋದು, ಎಂಟ್ರೆನ್ಸ್ ಲಾಬಿ ಇರ್ಬೋದು, ಕ್ಯಾಶ್ ಕೌಂಟರ್ಸ್ ಇರ್ಬೋದು, ಇವೆಲ್ಲ ಏನೇನು ಇದ್ದಾವೆ ಇವತ್ತು, ಏನು ಈಗ ಔಟ್ ಪೇಷಂಟ್ ಏನಿದೆ ನಮ್ಮ ಏರಿಯಾಗಳಿದ್ದಾವೆ ಅಲ್ಲೆಲ್ಲ ಜನ ಕೂರ್ಲಿಕ್ಕೆ ಏನು ಇವತ್ತು ಜನ ಕಾರಿಡಾರಲ್ಲಿ ಕೂರಬಾರ್ದು ಅಂತಕ್ಕಂಥ ನಿಯಮ ಇದೆ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ಕೂರುವಂಥದ್ದಕ್ಕೆ ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ, ಅಲ್ಲಿ ಯಾರು ಜನ ಕೂರ್ತಾ ಇಲ್ಲ. ಜನ ಅವರಾಗವರೇ ಬಂದು ಅಲ್ಲಿ ಬಾಗಿಲು ಪಕ್ಕದಲ್ಲೇ ನಿಂತ್ಕೊಳ್ಳುವಂಥದ್ದು ಆಗ್ತಾ ಇದೆ. ಈಗ ಸಿಬ್ಬಂದಿ ಕೊರತೆ ಇತ್ತು, ಅದೆಲ್ಲರಿಗೂ ಎಲ್ಲ ಇಡೀ ರಾಜ್ಯದಲ್ಲೇ ಎಲ್ಲ ಕಡೆ ಸಿಬ್ಬಂದಿ ಕೊರತೆ ಇರೋದಿದೆ. ಈಗ ಇತ್ತೀಚೆಗೆ ಇವತ್ತು ಸೆಕ್ಯೂರಿಟಿ ಅವ್ರನ್ನ ಕೊಟ್ಟಿದ್ದಾರೆ, ಈಗ ಸ್ವಲ್ಪ ನಿಯಂತ್ರಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈಗ ನಾನು ನೋಡಿದಾಗೆ OBG ಸೆಕ್ಷನಲ್ಲಿ ಏನು ಗರ್ಭಿಣಿಯರು ಯಾರು ಬರ್ತಾರೆ ಅವರಿಗೆ ಅಲ್ಲಿ ಅದು ಜಾಗ ಏನು ನಿಗದಿ ಮಾಡಿದ್ದಾರೆ, ಅದು ಅಲ್ಲಿ ಅವ್ರಿಗೆ ಕಾಯುವಂಥದ್ದಕ್ಕೆ ಅವಕಾಶ ಇಲ್ಲ. ಎದುರುಗಡೆ ವೆಯ್ಟಿಂಗ್ ಏರಿಯಾ ಇದೆ, ಅವ್ರು ಯಾರು ಅಲ್ಲಿ ಹೋಗ್ತಾ ಇಲ್ಲ. ಆ ಕಡೆ ಪೀಡಿಯಾಟ್ರಿಕ್ ಸೆಕ್ಷನ್ ಇದೆ, ಈ ಕಡೆ OBG ಸೆಕ್ಷನ್ ಇದೆ. ಅಲ್ಲಿ ಅವರು ವೆಯ್ಟ್ ಮಾಡೋದಕ್ಕೆ ಅವರ ಸರ್ದಿಗೋಸ್ಕರ ಅಲ್ಲಿ ಕಾಯುವಂಥದ್ದು ಕೂಡ ಜನ ಇವತ್ತು ಸಹಕಾರ ಕೊಡಬೇಕಾಗುತ್ತೆ. ಅದಕ್ಕೆ ಅದನ್ನು ಟೋಕನ್ ಸಿಸ್ಟಮ್ ಏನೋ ಹಿಂದೆ ಏನೋ ಮಾಡಿದ್ವಿ, ಅದು ಆಗಲಿಲ್ಲ ಅಂತ ಹೇಳಿದ್ರು. ಈಗ ತಂತ್ರಜ್ಞಾನ ಇವತ್ತು ಮುಂದುವರೆದಿರೋದ್ರಿಂದ ಅದನ್ನು ಯಾಕೆ ಪರಿಶೀಲನೆ ಮಾಡಬಾರ್ದು ಅಂತಕ್ಕಂಥ ಸಲಹೆ ಕೊಟ್ಟಿದ್ದೀನಿ. ಯಾಕಂದರೆ ಇವತ್ತು ರೋಗಿಗಳು ಅವ್ರಿಗೆ ಕಾಯಿಲೆ ಇದ್ದು ಸಮಸ್ಯೆ ಇದ್ದು ಬರ್ತಾರೆ, ನಾವು ಅವ್ರಿಗೆ ನಿಂತ್ಕೊಂಡು ಇರೋವಂಥದ್ದಕ್ಕೆ ಮಾಡೋವಂಥದ್ದು ಭಾಳ ಕಷ್ಟ, ಅದು ಭಾಳ ತಪ್ಪು ಕೆಲಸ ಅದು. ಅದರಿಂದ ಈಗ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋಂಥದ್ದು ಕೂಡ ಇವತ್ತು ಅವ್ರಿಗೆ ಸಲಹೆ ಕೊಟ್ಟಿದ್ದೀವಿ. ನೋಡೋಣ, ನಾನೀಗ ಇಂಜಿನಿಯರ್ಸ್ಗೂ ಹೇಳಿದ್ದೀನಿ, ಅವರು ಏನು ಯಾವ ರೀತಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕು ಅಂತ. ಈಗ ಅಲ್ಲಿ ಚೇರ್ ಹಾಕಿದ್ದಾರೆ, ನಾನು ಕೇಳ್ತಾ ಇದ್ದೀನಿ, ಹಿಂಗೆ ಯಾಕೆ ಚೇರ್ ಹಾಕಿದ್ದಾರೆ, ಈ ಕಡೆ ಹಾಕಿದ್ರೆ ಸರ್ ಅವರೇ ತಿರ್ಸ್ಕೊಂಡ್ಬಿಡ್ತಾರೆ ಅಂತ. ಇದೆಲ್ಲ ಸ್ವಲ್ಪ ಜನ ಸಹಕಾರ ಮಾಡಬೇಕು. ಆಮೇಲೆ ಟಾಯ್ಲೆಟ್ಗಳು ಕೆಲವು ಸ್ವಲ್ಪ ಮೇಂಟೈನ್ ಮಾಡಿದ್ದಾರೆ, ಆದರೆ ವಿನ್ಯಾಸದಲ್ಲೇ ಸಮಸ್ಯೆ ಇದೆ. ಟಾಯ್ಲೆಟ್ಗಳು ಅಷ್ಟು ದೊಡ್ಡದಾಗಿ ಟಾಯ್ಲೆಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಅದನ್ನು ಸ್ವಚ್ಛ ಮಾಡೋದೇ ದೊಡ್ಡ ಕಷ್ಟದ ಕೆಲಸ ಆಗ್ತಾಯಿದೆ. ಸ್ವಲ್ಪ ಇವತ್ತು ನಮ್ಮ ಜನರ ಮನಸ್ಥಿತಿಗೆ ಅನುಗುಣವಾಗಿ ಕಮ್ಮಿ ತೊಂದರೆಯಿಂದ ಅದನ್ನು ಸ್ವಚ್ಛ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಗಮನ ಕೊಡುವಂಥದ್ದು ಭಾಳ ಮುಖ್ಯ ಇದೆ. ಈಗ ಹಿಂದೆ ಮಂತ್ರಿಗಳು ಬಂದಾಗ ಇನ್ನೂ 2 ಫ್ಲೋರ್ ಮಾಡೋಣ ಅಂತಕ್ಕಂಥ ಒಂದು ಸಲಹೆ ಬಂತು, ನಾವು ಅದನ್ನು ಕೂಡ ಒಂದು ಕೈಗೆತ್ಕೋಬೇಕು ಅಂತಕ್ಕಂಥದ್ದಿದೆ. ಮತ್ತು ಈಗ ನಮಗೆ ಲ್ಯಾಬ್ಗೆ ಏನು ನಮ್ಮ ಇದೇನು ಇಂಟಿಗ್ರೇಟೆಡ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂತ, ಲ್ಯಾಬ್ಗೆ ಸುಮಾರು 1 ಕೋಟಿ 1 ಲಕ್ಷ ದುಡ್ಡಿದೆ. ಈಗ ನಾವು ಅದನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಇಲ್ಲಿ MRI ಮಂತ್ರಿಗಳು ನಮಗೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಮುಖಾಂತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಅದೇನೋ ರೆಡಿ ಇದೆ. ಈಗ CT ಸ್ಕ್ಯಾನ್ ಅಲ್ಲಿದೆ. ಅದಕ್ಕೆ ನಾವು ಯೋಚನೆ ಮಾಡಿ ಈ ಕಡೆ ಪಕ್ಕದಲ್ಲಿ ಏನು ಜಾಗ ಇದೆ ಪಾರ್ಕಿಂಗ್ ಅಂತ ಹೇಳಿ ಹಿಂದೆ ಏನು ನಿಗದಿ ಮಾಡಿದ್ರು, ಮತ್ತು ಅಲ್ಲಿ ಲಿಕ್ವಿಡ್ ಆಕ್ಸಿಜನ್ ಪ್ಲ್ಯಾಂಟ್ ಎಲ್ಲ ಇದು ಮಾಡಿದ್ದಾರೆ. ಅಲ್ಲಿ ಆ ಜಾಗದಲ್ಲಿ ನಾವು ಒಂದು ಪ್ರತ್ಯೇಕವಾಗಿ ಏನೋ ಒಂದು ಲ್ಯಾಬ್ ಏರಿಯಾ ಅಂತ, ಏನೋ ಡಯಾಗ್ನೋಸ್ಟಿಕ್ ಏರಿಯಾ ಅಂತ ಹೇಳಿಬಿಟ್ಟು ಅದಕ್ಕೊಂದು ವಿನ್ಯಾಸ ಮಾಡಿಸಿದ್ದೀವಿ. ಈಗ ಅದಕ್ಕೆ ಸುಮಾರು ಈಗ 8.25 ಕೋಟಿಗೆ ನಮಗೆ ಅಂದಾಜು ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಮಾಡಬೇಕು ಅಂತ. ಗ್ರೌಂಡ್ ಫ್ಲೋರಲ್ಲಿ ಪೂರ್ತಿ ಏನೇನು ಇವತ್ತು CT ಸ್ಕ್ಯಾನು MRI ಇರ್ಬೋದು, ಮತ್ತು
ಏನು ನಮ್ಮ ಅಲ್ಟ್ರಾಸೌಂಡ್ ಇರ್ಬೋದು, ಮತ್ತು ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋದಿರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಇವೆಲ್ಲ ಕೆಲವೆಲ್ಲ ಏನೇನು ಅಲ್ಲಿ ಮಾಡಲಿಕ್ಕಾಗುತ್ತೆ ಅವನ್ನೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಮಾಡೋದು. ಮೇಲ್ಗಡೆ ಫ್ಲೋರಲ್ಲಿ ಮಾತ್ರ ಏನು ಇವತ್ತು ಲ್ಯಾಬ್ ಇಲ್ಲಿದೆ, ಈ ಲ್ಯಾಬ್ ಪೂರ್ತಿ ಅಲ್ಲಿ ಶಿಫ್ಟ್ ಮಾಡಿ ಬ್ಲಡ್ ಸ್ಯಾಂಪಲ್ಸ್ನೆಲ್ಲ ಏನು ಪ್ರೋಸೆಸ್ ಮಾಡಿ ಇವೆಲ್ಲ ಏನೇನು ರಿಪೋರ್ಟ್ಸ್ ಮಾಡೋದಕ್ಕೆ ಅದಕ್ಕೆ ಪ್ರತ್ಯೇಕ ಮಾಡಿದಾಗ ಏನಾಗುತ್ತೆ, ಒತ್ತಡ ಕಮ್ಮಿ ಆಗುತ್ತೆ, ಇಲ್ಲಿ ಜನ ಓಡಾಡುವಂಥದ್ದು, ಮತ್ತು ಜಾಗನೂ ಸಿಗ್ತದೆ ಇಲ್ಲಿ. ಇವತ್ತು ಪ್ಯಾರಾಮೆಡಿಕಲ್ ಟೀಚಿಂಗ್ ಏನಿದೆ, ಈಗ ಅವ್ರಿಗೂ ಜಾಗ ಇಲ್ಲ. ಈಗ ಅವರು ಒಂದು ಭಾಗದಲ್ಲಿ ಅವರು ಇದ್ದಾರೆ. ಸಂಪೂರ್ಣವಾಗಿ ಏನಾಗಿದೆ, ಇದು ಸ್ಥಳಾವಕಾಶದ ಕೊರತೆ ಆಗಿದೆ. ಬಹುಶಃ ನನ್ನ ಪ್ರಕಾರ ಇದ್ರ ಬಗ್ಗೆ ಭಾಳ ಹಿಂದೆನೇ ಗಮನ ಕೊಡುವಂಥದ್ದು ಆಗ್ಬೋದಾಗಿತ್ತು. ಯಾಕಂದರೆ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ರೀತಿಯ ಅವಕಾಶಗಳಿತ್ತು, ಇದನ್ನು ಸ್ವಲ್ಪ ಸುಧಾರಣೆ ಮಾಡುವಂಥದ್ದಕ್ಕೆ ಅವಕಾಶ ಇತ್ತು. ಆದರೆ ನಾವು ಇತ್ತೀಚೆಗೆ ಈಗ ಇದ್ರ ಬಗ್ಗೆ ಗಮನ ಕೊಟ್ಟು ಈಗ ಒಂದೊಂದಾಗಿ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಒಂದು ಸತಿ ನಮಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಶಿಫ್ಟ್ ಆದರೆ ಗೈನಕಾಲಜಿ, ಪೀಡಿಯಾಟ್ರಿಕ್ಸು ಮತ್ತು ಏನಿಲ್ಲಿ ನ್ಯೂನೇಟಲ್ ICU ಏನಿದೆ ಇವೆಲ್ಲ ಶಿಫ್ಟ್ ಆಗಿಬಿಡುತ್ತೆ. ಸುಮಾರು ಸ್ವಲ್ಪ ಜಾಗ ಆಗುತ್ತೆ. ಆವಾಗ ಮತ್ತೆ ಆರ್ಗನೈಸ್ ಮಾಡ್ಕೋಬೋದು, ಇರ್ತಕ್ಕಂಥದ್ದನ್ನು ಆರ್ಗನೈಸ್ ಮಾಡ್ಬೋದು. ಆದರೂ ಕೂಡ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಮೇಲೆ 2 ಫ್ಲೋರ್ ಹಾಕುವಂಥದ್ದಕ್ಕೆ ಅವಕಾಶ ಇದೆ ಅಂಥೇಳಿ ಇಂಜಿನಿಯರ್ಸ್ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಂಜೂರು ಮಾಡಿಸುವಂಥದ್ದು ಮಾಡುವಂಥ ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರಿಂದ ಒಟ್ಟಾರೆಯಾಗಿ ಇಲ್ಲಿ ಏನು ಇವತ್ತು ವೈದ್ಯರಲ್ಲಿ ಒಂದು ರೀತಿ ಹೊಂದಾಣಿಕೆ ಆಗಬೇಕಾಗುತ್ತೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಆದಮೇಲೆ ಈ ಆಸ್ಪತ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇದನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ. ಅದೊಂದು ಕೆಲವು ಸಮಸ್ಯೆ ಇತ್ತು, ಡ್ರಗ್ಸ್ದು ಸಮಸ್ಯೆ ಇತ್ತು. ಅದಕ್ಕೆ ಹಣ ಬಿಡುಗಡೆ ಮಾಡುವಂಥದ್ದಕ್ಕೆ ನಮ್ಮ ಗಮನಕ್ಕೆ ಬಂದು ಅದು ಹೇಳಿ ಬಿಡುಗಡೆ ಮಾಡಿಸಿದ್ದೀವಿ. ಈಗ ಇನ್ನು ಬೇರೆ ಬೇರೆ ಸಮಸ್ಯೆಗಳು ಇವೆಲ್ಲ ಕೆಲವೆಲ್ಲ ಬಾಕಿ ಇದ್ದಿದ್ದಂತೆಲ್ಲ ಬಿಡುಗಡೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ಆಗಿದೆ, ಕೆಲವೆಲ್ಲ ಬಿಡುಗಡೆ ಆಗಿದೆ. ಅದರಿಂದ ಇಲ್ಲಿ ಯಾರು ಇದನ್ನು ನೋಡ್ಕೋಬೇಕು ಅನ್ನೋದು ಗೊಂದಲ. ಇಲ್ಲಿ ಯಾರ ಜವಾಬ್ದಾರಿ, ಈಗ ಡೀನ್ ಅವ್ರದ್ದು ಜವಾಬ್ದಾರಿನ ಇಲ್ಲ ಡಿಸ್ಟ್ರಿಕ್ಟ್ ಸರ್ಜನ್ ಜವಾಬ್ದಾರಿನ, ಈ ರೀತಿ ಒಂದು ರೀತಿ ಗೊಂದಲ ಇರ್ತಕ್ಕಂಥದ್ದಿದೆ. ಅದರಿಂದ ನಾನು ಅದಕ್ಕೆ ಇವತ್ತು ಬಂದೆ. ಇವತ್ತೇನಾಗಿದೆ, ಇವತ್ತು ಉಪಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ಇವರು ICUದು ಒಂದು ಟೆಲಿ ಲಾಂಚ್ ಅಂತ ಏನು ಮಾಡ್ಕೊಂಡಿದ್ದಾರೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಈಗ ಅದರಲ್ಲಿ ಚಿಂತಾಮಣಿ ICUದು ಅದರಲ್ಲಿ ಇವತ್ತು ಲಾಂಚ್ ಮಾಡುವಂಥದ್ದಕ್ಕೆ ಇವತ್ತು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಅದಕ್ಕೇನೋ ಹೋಗಿದ್ದೀವಿ ಅಂಥೇಳಿ ಮಾಹಿತಿ ನನಗೆ ಡಿಸ್ಟ್ರಿಕ್ಟ್ ಸರ್ಜನ್ನು ಅವ್ರದ್ದು ಅಲ್ಲಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು ಒಟ್ಟಾರೆಯಾಗಿ ಇಲ್ಲಿ ಸ್ವಲ್ಪ ಸುಧಾರಣೆ ಆಗಬೇಕು. ಆದರೆ ನೋಡಿದಾಗ ಬಹುಶಃ ಅವ್ರ ಕೈಲಾದಷ್ಟು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅವ್ರು ಏನೂ ಮಾಡ್ತಾ ಇಲ್ಲ, ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ನಾನೀಗ ಪೇಷಂಟ್ಸ್ನೆಲ್ಲ ಕೆಲವನ್ನೆಲ್ಲ ಮಾತಾಡಿದೆ. ಅವರೆಲ್ಲ ಯಾರೋ ಒಬ್ಬರು ಒಂದು ಪೇಷಂಟ್ ನೋಡಿ, ಈಗ ಸೆಪ್ಟಿಕ್ ಪೇಷಂಟ್ ಒಬ್ಬರಿದ್ರು, ಸೆಲ್ಯುಲೈಟಿಸ್ ಅಂತ ಫುಲ್ ಬಾಡಿ ಇನ್ಫೆಕ್ಷನ್ ಆಗಿದೆ. ಈಗ ಅವರು ಸ್ಟೇಬಲ್ ಇರಲಿಲ್ಲ, ಮೆಡಿಕಲಿ ಸ್ಟೇಬಲ್ ಆಗಬೇಕು. ನಾಳೆ ಅನಿಸ್ಥಿಷಿಯಾ ಕೊಟ್ಟು ಆಪ್ರೇಟ್ ಮಾಡಬೇಕಾದ್ರೆ, ಆಂಪಿಟೇಷನ್ನು ಮತ್ತೊಂದು ಮಾಡಬೇಕಾದ್ರೆ ನಾಳೆ ಬೆಳಗ್ಗೆ ಅವರು ತಡ್ಕೋಬೇಕಾಗುತ್ತೆ. ಅದಕ್ಕೆ ಫಿಟ್ನೆಸ್ ಇಲ್ಲ ಅಂಥೇಳಿ ಬಹುಶಃ ಅವ್ರಿಗೆ ರಿಸ್ಕ್ ಫ್ಯಾಕ್ಟ್ರ್ ಹೇಳಿದ್ದಾರೆ. ಈಗ ಏನಾಗುತ್ತೆ, ರಿಸ್ಕ್ ಫ್ಯಾಕ್ಟ್ರ್ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ನಾವು ಸರ್ಜರಿ ಮಾಡೋದು ಒಂದು ಕಡೆಯಲ್ಲಿ, ಅನಸ್ಥಿಷಿಯಾ ಅಡ್ಮಿನಿಸ್ಟರ್ ಮಾಡುವಂಥದ್ದಕ್ಕೆ ರಿಸ್ಕ್ ಫ್ಯಾಕ್ಟರು, ರಿಸ್ಕ್ ಕನ್ಸೆಂಟ್ ಫಾರ್ಮ್ ಸೈನ್ ಮಾಡಿಸ್ಕೊಳ್ತಾರೆ. ಇದು ಸರ್ವೇ ಸಾಮಾನ್ಯ. ನಾನು ಅದೇ ಅವ್ರಿಗೆ ಹೇಳಿದೆ, ನಾನು ನಾಳೆ ಬಂದರೂ ನನಗೆ ನಾಳೆ ಅನಸ್ಥಿಷಿಯಾ ಕೊಡಬೇಕಾದ್ರೂ ರಿಸ್ಕ್ ಕನ್ಸೆಂಟ್ ಫಾರ್ಮ್ ಸೈನ್ ಮಾಡಿಸ್ಕೊಳ್ತಾರೆ. ನಾಳೆ ಫಿಟ್ನೆಸ್ ಮತ್ತೆ ಫಿಟ್ನೆಸ್ಸು ನೋಡ್ತಾರೆ, ರಿಸ್ಕ್ ಕನ್ಸೆಂಟು ತಗೊಳ್ತಾರೆ. ಈಗ ನಾನು ಡೆಂಟಲ್ ಡಾಕ್ಟರ್ ಆಗಿದ್ದಾಗ ಕೂಡ ನಾವು ಸೈನ್ ಹಾಕ್ಸ್ಕೊಳ್ತಾ ಇದ್ವಿ. ಯಾಕಂದರೆ ಇದರ ರೊಟೀನ್, ಅದು ಪ್ರೋಟೋಕಾಲ್ಸು, ಪ್ರೊಸೀಜರ್. ಸೊ ಅದು ಹೇಳಿದಾಗ ಅವ್ರಿಗೆ ಗಾಬರಿ ಆಗಿದೆ, ಅವ್ರಿಗೆ ಗೋರಿ ಬಿದ್ದವರು. ಆಮೇಲೆ ನಾನು ಅಲ್ಲಿ ಹೋದೆ, ಅಲ್ಲಿ ಏನಾಯ್ತು ಪಾಪ, ಅದು ಸ್ವಲ್ಪ ಏನೋ ಗ್ಯಾಂಗ್ರೀನ್ ಆಗೋಗಿದೆ ಪೂರ್ತಿ, ಅಲ್ಲಿ ಸ್ಮೆಲ್ಲು. ಅದಕ್ಕೆ ನಾಳೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಪ್ರತ್ಯೇಕ ವಾರ್ಡ್ ಮಾಡಬೇಕು. ಬೇರೆಯವ್ರಿಗೆಲ್ಲ ಅಲ್ಲಿ ತೊಂದರೆ ಆಗೋದು, ನಮಗೆ ಅಲ್ಲಿ ನಿಲ್ಲಕ್ಕಾಗಲಿಲ್ಲ ಭಾಳ. ಪಾಪ ಅವ್ರು ಬೇರೆ ಪೇಷಂಟ್ಸ್ ಪರಿಸ್ಥಿತಿ ಏನು ಅನ್ನೋದು ಒಂದು, ನಾನು ಬಂದಿದ ತಕ್ಷಣ ನೇರವಾಗಿ ಅಲ್ಲಿ ಎಮರ್ಜೆನ್ಸಿಗೆ ಬಂದು ನಾನು ಎಂಟ್ರಾದೆ. ಅದರಿಂದ ಇವೆಲ್ಲ ಕೆಲವುಗಳೆಲ್ಲ ಸುಧಾರಣೆ ಮಾಡುವಂಥದ್ದು ಜವಾಬ್ದಾರಿ ಇದೆ. ಇನ್ನಷ್ಟು ಜವಾಬ್ದಾರಿಯಿಂದ ವೈದ್ಯರು ಕೆಲಸ ಮಾಡಬೇಕಾಗುತ್ತೆ. ಮುಖ್ಯವಾಗಿ ರಜೆ ದಿನಗಳಲ್ಲಿ ಅಂದರೆ ಭಾನುವಾರ ಅಥವಾ ಸರ್ಕಾರಿ ರಜೆ ದಿವಸ, ಅವತ್ತು ಪಾಳಿ ಮೇಲೆ ಏನು ಶಿಫ್ಟ್ ಮೇಲೆ ಯಾರು ಜವಾಬ್ದಾರಿ ವಹಿಸ್ಕೊಳ್ತಾರೆ ವೈದ್ಯರು, ಅವರು ಕಡ್ಡಾಯವಾಗಿ ಇರಬೇಕಾದಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಈಗ ಅದಕ್ಕೂ ನಾನು ಅವ್ರಿಗೆ ಸೂಚನೆ ಕೊಡ್ತೀನಿ. ಆ ರೀತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು. ಅದರಿಂದ ಒಟ್ಟಾರೆಯಾಗಿ ಇವತ್ತು ಸ್ವಲ್ಪ ಒಂದು ಇದರಲ್ಲಿ ಬದಲಾವಣೆಗಳು ತರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ದಿಢೀರ್ ಅಂತೇಳಿ ನಾನು ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಸರ್, 2022 ನವೆಂಬರಲ್ಲಿ ಉಪಲೋಕಾಯುಕ್ತರು ಹಾಸ್ಪಿಟ್ಲಿಗೆ ಭೇಟಿ ನೀಡ್ತಾರೆ. ಇನ್ನು ವ್ಯವಸ್ಥೆ ನೋಡ್ತಾರೆ, ಸುಮೋಟೋ ಕೇಸು ಸಹಿತ ಪ್ರಕರಣ ದಾಖಲು ಮಾಡ್ತಾರೆ.
ಆದರೂ 2022ರಿಂದ 2 ವರ್ಷ ಆದ್ರೂ ವ್ಯವಸ್ಥೆಗಳು ಸುಧಾರಣೆ ಆಗಿಲ್ಲ ಅಂತಂದ್ರೆ ತುಂಬಾ ಲೋಪ. ನೋಡಿ, ಈಗ ಒಂದು ವಿಚಾರ, ನಿನ್ನೆ ಸಂಪುಟ ಸಭೆಯಲ್ಲಿ ಕೆಲವು ಆಸ್ಪತ್ರೆಗಳ ಉನ್ನತೀಕರಣ ಮತ್ತು ಕೆಲವು ಹೊಸ ಆಸ್ಪತ್ರೆ ಮಂಜೂರಿ ಬಗ್ಗೆ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಏನಿವತ್ತು ಜಿಲ್ಲಾ ಆಸ್ಪತ್ರೆಗಳು ಮುಖ್ಯವಾಗಿ ಯಾವ್ಯಾವ ಜಿಲ್ಲೆ ಆಸ್ಪತ್ರೆಗಳ ಪರಿಸ್ಥಿತಿ ಏನಿದೆ ಅಂತಕ್ಕಂಥ ಸಂಪೂರ್ಣ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಆದ್ಯತೆ ಮೇಲೆ ಆ ಒಂದು ಮೂಲಭೂತವಾಗಿ ಈಗ ನಾವು ಈಗ ನೋಡಿ, ಈಗ ಇಷ್ಟೆಲ್ಲ ಒಂದು ವ್ಯವಸ್ಥೆಗಳು ಕೊರತೆ ಇದೆ. ನಾವು ಹೋಗ್ಬಿಟ್ಟು ಇನ್ನೇನೋ ದೊಡ್ಡದಾಗಿ ಇನ್ನೊಂದು ಕ್ಯಾನ್ಸರ್ ಹಾಸ್ಪಿಟ್ಲು ಇನ್ನೊಂದು ಮಾಡ್ತೀವಿ ಅಂದರೆ ಇಲ್ಲಿ ಮೂಲಭೂತವಾಗಿ ಜನಕ್ಕೆ ಸಿಗಬೇಕಾದಂಥ ಒಂದು ಸವಲತ್ತೇ ಸಿಗದ ಸಂದರ್ಭದಲ್ಲಿ ನಾವು ಇನ್ನೇನೋ ಮಾಡೋಕ್ಕೆ ಹೋಗುವಂಥದ್ದು ಬಹುಶಃ ಅದರಲ್ಲಿ ಯಾವುದೂ ಅದಕ್ಕೆ ಅರ್ಥ ಬರೋದಿಲ್ಲ. ಆ ಕಾರಣದಿಂದ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಸಂಪೂರ್ಣ ವರದಿ ತರಿಸ್ತೀವಿ ಅಂಥೇಳಿ. ನಾನು ಮಾತಾಡೋನಿದ್ದೆ. ನಾನು ಹೇಳೋಂಥ ಸಂದರ್ಭಕ್ಕೆ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟು ವರದಿ ತರಿಸ್ತೀವಿ ಅಂದಾಗ ನಾನು ಆಯಿತು, ವರದಿ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇವತ್ತೇನು ನ್ಯೂನತೆಗಳಿದೆ. ಈಗ ಡಯಾಗ್ನೋಸ್ಟಿಕ್ ಬ್ಲಾಕು ಅತ್ಯವಶ್ಯಕವಾಗಿದೆ. ಈಗ ನಿನ್ನೆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲೂ ಚರ್ಚೆ ಆಯಿತು. ಮೆಡಿಕಲ್ ಕಾಲೇಜ್ ವಿಚಾರದಲ್ಲೂ ಚರ್ಚೆ ಆಗಿ ಈಗ ಏನು 150 ಹಾಸಿಗೆಗಳಿದ್ದಂಥದ್ದನ್ನು 250 ಹಾಸಿಗೆಗಳಲ್ಲ 150 ಸೀಟುಗಳು ಏನು ಪ್ರವೇಶಾತಿ ಇರ್ತಕ್ಕಂಥದ್ದನ್ನು 250 ಪ್ರವೇಶಾತಿಗೆ ಹೆಚ್ಚು ಮಾಡಿರ್ತಕ್ಕಂಥ ಕಾರಣದಿಂದ ಇವತ್ತು ಎಷ್ಟು ದೊಡ್ಡ ವ್ಯತ್ಯಾಸ, ಸುಮಾರು 113 ಕೋಟಿ ಹೆಚ್ಚುವರಿ ಏನು ಆಗಿರ್ತಕ್ಕಂಥದ್ದು. ಅದ್ರ ಮೇಲೆ GST ಆಗಿರ್ತಕ್ಕಂಥದ್ದು 12% ಇದ್ದಿದ್ದು GST 18% ಆಗಿರ್ತಕ್ಕಂಥದ್ದು ಮತ್ತು ಪ್ರೈಸ್ ವೇರಿಯೇಷನ್ ಆಗಿರ್ತಕ್ಕಂಥದ್ದು. ಏನಾಯಿತು, ಬೇರೆ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ವೈದ್ಯಕೀಯ ಕಾಲೇಜುಗಳಿಗೆ 450ರಿಂದ 500 ಕೋಟಿ ಖರ್ಚು ಮಾಡಿದ್ದಾರೆ. ಭಾಳ ಜನ ವಿರೋಧ ಮಾಡಿದ್ರು. ಇಲ್ಲಿ ಯಾಕೆ 810 ಕೋಟಿ ಹೆಂಗಾಯಿತು? ಹೋಗ್ಲಿ, ಇದಕ್ಕೆ ಯಾಕೆ ಅನುಮತಿ ತಗೊಳ್ಳಿಲ್ಲ? ಅನುಮತಿ ತಗೋಬೋದಿತ್ತಲ್ಲ ಕ್ಯಾಬಿನೆಟ್ನಲ್ಲಿ. ಈಗ ತಗೊಂಡಿರೋಂಥ ಸೀಟೇ 100 ಸೀಟು. ಪ್ರಾರಂಭದಲ್ಲೇ 150 ಸೀಟ್ ತಗೋಬೋದಾಗಿತ್ತು. ಬರೀ 100 ಸೀಟ್ ತಗೊಂಡ್ರು. ಈಗ ಮತ್ತೆ ನಾವು ಅದನ್ನು ಹೆಚ್ಚು ಮಾಡೋಂಥದ್ದಕ್ಕೆ ಇವತ್ತು 5 ವರ್ಷ ಆಗಬೇಕು. ಅಂದರೆ ಒಂದು ಬ್ಯಾಚ್ ಪಾಸ್ ಆಗಿ ಹೊರಗೆ ಬಂದ ಮೇಲೆ ಮತ್ತೆ ಇನ್ನೊಂದು 50 ಸೀಟ್ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಈಗ ಹೆಚ್ಚು ಕೊಡೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆ ಇತ್ತೀಚೆಗೆ ಕೊಟ್ಟಿದ್ರು. ಇವತ್ತು ನಿನ್ನೆ ಬಜೆಟ್, ಕೇಂದ್ರ ಸರ್ಕಾರದ ಬಜೆಟಲ್ಲಿ ಹೇಳ್ತಾ ಇದ್ದಾರೆ ಹೆಚ್ಚೆಚ್ಚು ಮೆಡಿಕಲ್ ಸೀಟ್ ಜಾಸ್ತಿ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಬಜೆಟಲ್ಲಿ ಘೋಷಣೆ ಮಾಡ್ತಾರೆ. ಈ ರೀತಿ ಇದೆ. ಈಗ ಅದಕ್ಕಾಗಿ ಈಗ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿ ಏನು ಇವತ್ತು ಕೆಲಸ ಕಾಮಗಾರಿಗಳು ಇವತ್ತೇನು ನಾವೆಲ್ಲ ಅವ್ರಿಗೆ ಗುತ್ತಿಗೆದಾರಿಗೆ ಹೇಳಿ ಪ್ರಾರಂಭ ಮಾಡಿಸಿದ್ದೀವಿ. ಈಗ ಹಾಸ್ಟೆಲ್ ಬ್ಲಾಕ್ ಆಗ್ತಾ ಇದೆ. ಇನ್ನು ಹಾಸ್ಪಿಟ್ಲದ್ದು ಭಾಳಷ್ಟು ಕೆಲಸಗಳು ಬಾಕಿ ಇದ್ದಾವೆ. ಇವೆಲ್ಲ ತೊಂದರೆ ಆಗ್ತಾ ಇದೆ ಅಂಥೇಳಿ ನಾನು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ನಾವು ಇದ್ರ ಬಗ್ಗೆ ಇರ್ತಕ್ಕಂಥ ನಮ್ಮ ಮಂತ್ರಿಗಳಿಗೆ ನಾವೆಲ್ಲ ವಿಚಾರ ಹೇಳಿದ್ದೀವಿ. ಈಗ ಇದು ಎಲ್ಲರ ಅಭಿಪ್ರಾಯ ಇಷ್ಟೇ, 150 ಪ್ರವೇಶಾತಿಯನ್ನು ಏಕಾಏಕಿ 250 ಮಾಡುವಂಥ ಅವಶ್ಯಕತೆ ಏನಿತ್ತು? ಪೂರ್ವಾನುಮತಿಗಳು ಯಾಕೆ ಪಡೀಲಿಲ್ಲ? ಪೂರ್ವಾನುಮತಿಗಳು ಪಡೆದು ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ. ಬಹುಶಃ ಈಗ 450 ಕೋಟಿಗೆ ಬೇರೆ ಕಾಲೇಜುಗಳಾಗಿರುವಂಥದ್ದನ್ನು ಏಕಾಏಕಿ 810 ಕೋಟಿ ಹೆಂಗಾಯಿತು? ಇವೆಲ್ಲ ಭಾಳಷ್ಟು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿವೆ. ಈ ಕಾರಣದಿಂದ ಏನಾಯಿತು, ಭಾಳ ಸುದೀರ್ಘವಾಗಿ ಚರ್ಚೆಯಾಗಿ ಅದನ್ನು ಪರಿಶೀಲಿಸಿ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ಅದನ್ನು ಪೆಂಡಿಂಗ್ ಇಡುವಂಥ ಕೆಲಸ ಆಯಿತು. ಅದರಿಂದ ಇವತ್ತು ನಮ್ಮ ಸಮಸ್ಯೆ ನಮಗಿದೆ. ಈಗ ನಮಗೆ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೊಡಬೇಕು. ಇವತ್ತು ಲೇಡೀಸ್ ಹಾಸ್ಟೆಲ್ನ 2 ಪಾರ್ಟಿಷನ್ ಮಾಡಿ ಕೊಟ್ಟಿದ್ದೀವಿ, ಆಯ್ತಲ್ಲ. ಇದೆಲ್ಲ ಕೆಲವು ಸಮಸ್ಯೆಗಳು ನಮ್ಮ ಮುಂದೆ ಕಾಡ್ತಾ ಇದ್ದಾವೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಆ ಕಾರಣಕ್ಕಾಗಿ ಇವತ್ತು ನೀವು ಹೇಳ್ತಾ ಇರೋವಂಥದ್ದು ಲೋಕಾಯುಕ್ತರು ಅವರು ಹೇಳಿದಾಗೆ ಖಂಡಿತ ಇಲ್ಲಿ ನ್ಯೂನತೆಗಳು ಇದ್ದಾವೆ. ಈಗ ಅದನ್ನು ನಾವು ವ್ಯವಸ್ಥಿತವಾಗಿ ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಸರ್, ಭಾನುವಾರ ಬಂದರೆ ಬಹುತೇಕ ವೈದ್ಯಕೀಯ ಸಿಬ್ಬಂದಿ ಮತ್ತು ನರ್ಸುಗಳು ಯಾರು ಇರೋದಿಲ್ಲ ಅಂತ ಎಲ್ಲ ರಜೆ ಹಾಕಿರ್ತಾರೆ. ವೈದ್ಯಕೀಯ ಸಿಬ್ಬಂದಿ, ಡಾಕ್ಟರ್ ಸಹ ಯಾರು ಇರೋದಿಲ್ಲ. ಸರ್, ಒಂದು ಗೊಂದಲ ಇದೆ ಸರ್. ಈಗ ಎಸ್ಪೆಷಲಿ ಭಾನುವಾರ ಬಂದರೆ ಸರ್ ಒಂದು ಗೊಂದಲ ಇದೆ. ಅವ್ರು ಹೇಳಿದ್ರು ಸರ್, ಈಗ ಒಂದು ಗೊಂದಲ ಇದೆ ಸರ್. ಈಗ ಹಾಸ್ಪಿಟಲ್ 24 ಅವರ್ಸ್ ಕೆಲಸ ಮಾಡಬೇಕು, ಬಟ್ ಡಾಕ್ಟರ್ಸು 10 to 4 ಆದ್ಮೇಲೆ ಬಹುತೇಕ ಯಾರು ಸಿಗುದಿಲ್ಲ. ಅದೇ ಡಾಕ್ಟರ್ಸು ಈ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಕನ್ಸಲ್ಟಿ ಸಿಗ್ತಾರೆ. ಇಲ್ಲ ನೋಡಿ, ಈಗ ಎಲ್ಲ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಡಾಕ್ಟರ್ಸ್ಗೆ ಟೈಮಿಂಗ್ ಇದೆ. ಬೆಳಗ್ಗೆ 8 ಗಂಟೆಯಿಂದ 4:00ವರೆಗೂ ಟೈಮಿಂಗ್ ಇದೆ.
ಆಸ್ಪತ್ರೆ 24 ಗಂಟೆ ಕೆಲಸ ಮಾಡಬೇಕು. ಅದಕ್ಕೆ ಪ್ರತ್ಯೇಕವಾಗಿ ಡ್ಯೂಟಿ ಡಾಕ್ಟರ್ಸ್ ಆನ್ ಶಿಫ್ಟ್ ಅಂತೇಳಿ, ಆನ್ ಕಾಲ್ ಅಂತ ಹೇಳಿ ಮಾಡ್ತಾರೆ. ಈಗ ಖಾಸಗಿ ಪ್ರಾಕ್ಟೀಸು ಅವರ ಸ್ವಂತ ಹೆಸರಲ್ಲಿ, ಅವರ ಹೆಸರು ಮೇಲೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಲ್ಲಲ್ಲ, ಅವ್ರು ಮಾಡೋಕ್ಕೆ ಅವಕಾಶ ಇಲ್ಲ. ಆದರೆ ಅವರು ಹೆಸರಲ್ಲಿ ಹಾಸ್ಪಿಟಲ್ ತೆಗೆಯೋಕ್ಕಿಲ್ಲ. ಆದರೆ ಅವರು ಕನ್ಸಲ್ಟೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಏನು ಈ ಸಮಯ ಇದೆ, ಈಗ ಬೆಳಗ್ಗೆಯಿಂದ ಸಂಜೆ ಏನು ಸಮಯ ಇದೆ, ಆ ಸಮಯದಲ್ಲಿ ಅವರು ಖಾಸಗಿ ಕೆಲಸ ಮಾಡಿದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕಂದರೆ ಇದು ಹಿಂದಿನಿಂದ ಇದು ಸರ್ಕಾರದ ವ್ಯವಸ್ಥೆಯಲ್ಲಿದೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ನಾವು ಸುಮಾರು 21-22 ಪೋಸ್ಟ್ ಕಾಲ್ ಮಾಡಿದ್ವಿ ಕಾಂಟ್ರಾಕ್ಟ್ ಬೇಸಿಸ್ಗೆ. ಸುಮಾರು 1-1.5 ತಿಂಗಳಿಂದ ಬರೀ 2 ಡಾಕ್ಟ್ರುಗಳು ಮುಂದೆ ಬಂದರು. ಸುಮಾರು 80,000 ಸಂಬಳ, ಕಾಂಟ್ರಾಕ್ಟ್ ಬೇಸಿಸಲ್ಲಿ 80,000 ಸಂಬಳ. ಈಗ ನಮಗೆ ಭಾಳಷ್ಟು ಕಡೆ ಇವತ್ತು ಡಾಕ್ಟರ್ಸು ಖಾಲಿ ಆಗ್ತಿದ್ದಾರೆ, ಉನ್ನತ ವ್ಯಾಸಂಗಕ್ಕೆ ಹೋಗ್ತಾ ಇದ್ದಾರೆ. ಇವೆಲ್ಲ ಆಗಿ ಏನಾಗ್ತಿದೆ, ನಮಗೆ ಈ ಸಮಸ್ಯೆಗಳು ಇದ್ದಾವೆ. ಅದರಿಂದ ಅದು ಕಾನೂನು ಬಾಹಿರ ಅಂತೇನಿಲ್ಲ, ಆದರೆ ಏನು ಸಮಯ ಇದೆ ಆ ಸಮಯದಲ್ಲಿ ಕಡ್ಡಾಯವಾಗಿ ಆಸ್ಪತ್ರೆ ಇರಬೇಕು. ನಾನು ಇನ್ನೂ ಒಂದು ಸಲಹೆ ಕೊಟ್ಟಿದ್ದೀನಿ ನಮ್ಮ 2 ಮಂತ್ರಿಗಳಿಗೆ, ಏನು ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ. ಈಗ ಭಾಳಷ್ಟು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಡ್ರೆಸ್ ಅಂತಾರೆ, ಇವು ನಾರ್ಮಲ್ ಆಗಿ ಮೆಡಿಕಲ್ ಇದರಲ್ಲಿ ಸ್ಕ್ರಬ್ಸ್ ಅಂತಾರೆ. ಈಗ ಹಿಂಗೆ ಇರೋಂಗಿಲ್ಲ. ಈಗ ರಮೇಶ್ ಅವರು ನಾಳೆ ಆಸ್ಪತ್ರೆಗೆ ಬಂದರೆ ಅವರು ವೈದ್ಯರಿಗೆ ಯಾವ ಡ್ರೆಸ್ ಕೊಟ್ಟಿರ್ತಾರೆ, ಅದು ಪ್ಯಾಂಟು ಶರ್ಟ್ 2 ಡ್ರೆಸ್ ಕೋಡ್ ಮಾಡಬೇಕು. ಅದನ್ನು ಯೋಚನೆ ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ. ಯಾಕಂದರೆ ಈಗ ನರ್ಸಿಂಗ್ ಸ್ಟಾಫ್ ಬಂದಿರ್ತದೆ, ಅಟೆಂಡರ್ಸ್ ಬಂದಿರ್ತದೆ, P1s ಬಂದಿರ್ತದೆ, ಇವರು ಡಾಕ್ಟರ್ಗಳು ಬಂದಿರ್ತದೆ. ಅವಾಗ ಎಲ್ಲೂ ಅವರು ಡ್ಯೂಟಿ ಟೈಮಲ್ಲಿ ಡ್ರೆಸ್ ಹಾಕ್ಕೊಂಡು ಆಚೆ ಎಲ್ಲೂ ಹೋಗೋಂಗೂ ಇಲ್ಲ. ಹೋಗೋಕೆ ಹೋದ್ರೂ ಎಲ್ಲ ಮತ್ತೆ ಬಿಚ್ಚು ಹಾಕ್ಕೊಂಡು ಹೋಗಬೇಕು. ಇವೆಲ್ಲ ಇರೋದ್ರಿಂದ ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಭಾಳಷ್ಟು ಈ ಥರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈವನ್ ನಾವು ನೋಡಿದ್ದೀವಿ. ಅದರಿಂದ ಅದನ್ನು ತರಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಪರಿಶೀಲನೆ ಮಾಡೋಣ, ನೋಡೋಣ, ಇದು ಒಳ್ಳೆಯ ಸಲಹೆ ಅಂತ ಹೇಳಿದ್ದಾರೆ. ಆ ರೀತಿ ಮಾಡಿದಾಗ ಸ್ವಲ್ಪ ನೀವು ಹೇಳಿದಾಗೆ ಈ ಸಮಯದಲ್ಲಿ ಬೇರೆ ಕಡೆ ಹೋಗುವಂಥದ್ದು ಮತ್ತೊಂದು ಇವೆಲ್ಲ ಸ್ವಲ್ಪ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಯಾರು ಪೇಷಂಟ್ಸ್ಗೂ ಗೊತ್ತಾಗುತ್ತೆ ಇವ್ರು ಡಾಕ್ಟ್ರಪ್ಪ ಇವರು ಅಂತ. 1-2 ದಿನ ಬರೋಷ್ಟರಲ್ಲಿ ಈ ಕಲರ್ ಡ್ರೆಸ್ ಅವರೆಲ್ಲ ಡಾಕ್ಟ್ರುಗಳು ಅಂತಾರೆ, ಈ ಕಲರ್ ಡ್ರೆಸ್ ಇರೋರು ನರ್ಸಿಂಗ್ ಸ್ಟಾಫ್. ಅವರು ಅಷ್ಟೇ ಎಲ್ಲೋ ಅಂದರೆ ಓಡಾಡೋಂಗಿಲ್ಲ. ಈಗ ಇಲ್ಲಿ ಬಂದು ಇಲ್ಲಿ ಎಂಟ್ರಿ ಮಾಡಿಬಿಟ್ರೆ ಆಚೆ ಹೊರಟೋಗ್ಬಿಟ್ರೆ ಅಲ್ಲ, ಈಗ ಆ ಥರ ಇದೆ ಸರ್. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯರುಗಳು ಖಾಸಗಿ ಆಸ್ಪತ್ರೆಯಲ್ಲಿ ಆನ್ ಕಾಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಆನ್ ಕಾಲು ಸರ್ವಿಸು ಇಲ್ಲಿ ಸಮಯ ಏನಿದೆ ಡ್ಯೂಟಿ ಟೈಮಲ್ಲಿ ಅವರು ಮಾಡೋಂಗಿಲ್ಲ. ಆ ರೀತಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಸರ್. ಮತ್ತೆ ಈಗ ಇದು ಮಾಡ್ತಾ ಇದ್ದಾರಲ್ಲ ಇಲ್ಲಿ Diagnostic. MRI ಡಯಾಗ್ನೋಸ್ಟಿಕ್ ಎಲ್ಲಾನು ಮೆಡಿಕಲ್ ಕಾಲೇಜ್ ಹತ್ರದಿಂದ ಮತ್ತೆ ಇಲ್ಲಿಗೆ ಬಂದ ಪೇಷಂಟ್ಗಳು ಎಲ್ಲ ತೋರಿಸ್ಕೊಂಡು ಹೋಗೋದಕ್ಕೆ ತೊಂದರೆ ಆಗುತ್ತಲ್ಲ ನೋಡಿ. ಈಗ ಅಕಸ್ಮಾತ್ ಆದರೆ ಅಲ್ಲಲ್ಲ, ಈಗ ನಾವು ಮೆಡಿಕಲ್ ಕಾಲೇಜಲ್ಲಿ ಆಸ್ಪತ್ರೆ ಪ್ರಾರಂಭ ಆಗಿ ಮತ್ತೊಂದು ಆಗಲಿಕ್ಕೆ ಭಾಳಷ್ಟು ಸಮಯ ಆಗುತ್ತೆ, ಭಾಳಷ್ಟು ಸಮಯನಾಗುತ್ತೆ. ಇವತ್ತು ಮೆಡಿಕಲ್ ಕಾಲೇಜ್ ಆಗಿದ್ದ ಮಾತ್ರಕ್ಕೆ ನಾಳೆ ಈ ಆಸ್ಪತ್ರೆಯನ್ನು ಮುಚ್ತೀವ? ಈ ಆಸ್ಪತ್ರೆ ಇರುತ್ತಲ್ವಾ? ಈ ಆಸ್ಪತ್ರೆ ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇದನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ 5 ವರ್ಷಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಟೈಮ್ ಬಂದಿರೋದು ಅಲ್ಲ, 5 ವರ್ಷ ಕೊಟ್ಟಿದ್ದೀವಿ ಕೇಳಿ. ಈಗ ಅದನ್ನು 5 ವರ್ಷ ಕೊಟ್ಟಿರೋದು ಕೇಳಿ, ನಾನು ಹೇಳ್ತಾ ಇದ್ದೀನಿ. ಈಗ ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ಈಗ ಅಲ್ಲಿ ಆಸ್ಪತ್ರೆ ಪ್ರಾರಂಭ ಆಗಿ ಒಂದು ಮಟ್ಟಕ್ಕೆ ಬರೋವರೆಗೂ ಇದು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಇರ್ತದೆ ಈ ಆಸ್ಪತ್ರೆ. ನಂತರ ಏನಾಗುತ್ತೆ, ವಾಪಸ್ಸು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗುತ್ತೆ. ಅವತ್ತು ಆಸ್ಪತ್ರೆ ಏನಾದರೂ ಮುಚ್ತೀವಾ? ಇಲ್ವಲ್ಲ, ಅವತ್ತು ಉಪಯೋಗ ಬೇಕಲ್ಲ. ಅವತ್ತಿನ ಪರಿಸ್ಥಿತಿಯಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಒತ್ತಡ ನೋಡಿಕೊಂಡು ಅಲ್ಲಿ ಮಾಡುವಂಥದ್ದಾಗುತ್ತೆ, ಮಾಡಲೇಬೇಕಲ್ಲ. ಮೆಡಿಕಲ್ ಕಾಲೇಜ್ ಪಕ್ಕ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದಿದ್ದು, ಬೇರೆ ಸಂದರ್ಭದಲ್ಲಿ ವೈದ್ಯಕೀಯ ಕಾಲೇಜ್ ಮಾಡಿದ್ದು ಅವೈಜ್ಞಾನಿಕ. ಯಾಕಂದರೆ ಇವತ್ತು ಸರ್ಕಾರಕ್ಕೆ ಹೆಚ್ಚುವರಿ ಹೊರೆ ಆಯಿತು, ಯಾಕಂದರೆ ಈಗ ಆಸ್ಪತ್ರೆ ಇದೆ. ಈಗ ನೀವು ಆಸ್ಪತ್ರೆಗೆ ಈಗ ನನ್ನ ಪ್ರಕಾರ ಒಂದು 200 ಕೋಟಿ ಮೇಲೆ ಆಗಿರ್ತದೆ ಆಸ್ಪತ್ರೆ ಬಿಲ್ಡಿಂಗ್ಗೆ, ಆಸ್ಪತ್ರೆಗೆ ಮಾತ್ರ. ಈಗ ಅದೇ ಒಂದು ನೀವು 100 ಕೋಟಿ ಹಾಕಿದ್ರೆ ಇಲ್ಲೇ 2 ಫ್ಲೋರ್ ಹಾಕ್ಬೋದಿತ್ತು, ಇದೆಲ್ಲ ಇಲ್ಲೇ ವ್ಯವಸ್ಥೆ ಮಾಡ್ಬೋದಿತ್ತು. ಅಲ್ಲೂ ಜಾಗ ಇತ್ತು ನಮಗೆ, ಇಲ್ಲಿ ನಮ್ಮ ಹಳೆ ಆಸ್ಪತ್ರೆಯಲ್ಲಿ ಅಲ್ಲೂ ಮಾಡ್ಬೋದಿತ್ತು. ಇಲ್ಲೇ ಸ್ಟ್ರೆಂಥನ್ ಇವತ್ತು ಪೇಷಂಟ್ಸ್ಗೆ ಹತ್ರ ಇರ್ತಿತ್ತು, ಅಲ್ಲಿ ಇಲ್ಲಿ 2 ಕಡೆ ಬರ್ಬೋದಿತ್ತು. ಇಲ್ಲೇ ಪಕ್ಕದಲ್ಲಿ ನೀವು ಒಂದು 15-20 ಎಕರೆ ಏನು ಭೂಸ್ವಾಧೀನ ಮಾಡ್ಬೋದಿತ್ತು. ನಗರದ ಪರಿಮಿತಿ ವಿತಿನ್ 2-3 ಕಿಲೋಮೀಟರ್ಸ್ ಒಳಗೆ 5 ಕಿಲೋಮೀಟರ್ಸ್ವರೆಗೂ ಆಪ್ಷನ್ ಇತ್ತು, ಮಾಡ್ಬೋದಿತ್ತಲ್ಲ. ಇವತ್ತು 810 ಕೋಟಿ ಖರ್ಚು ಮಾಡಬಹುದು. ನನ್ನ ಪ್ರಕಾರ ನೀವು 400 ಕೋಟಿ ಒಳಗೆ ಒಳ್ಳೆ ನಿಮಗೆ ಮೆಡಿಕಲ್ ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು
ಈ ಆಸ್ಪತ್ರೆನ ಉನ್ನತ ದರ್ಜೆಗೆ ಏರಿಸುವಂಥದ್ದಾಗ್ಬೋದಾಗಿತ್ತು, ಎಲ್ಲ ಆಗ್ತಿತ್ತು. ಇದೆಲ್ಲೋ ಒಂದು ಕಡೆ ಏನೋ ನಮ್ಮ ಊರ ಹತ್ರ ಇರಲಿ ಅಂತಕ್ಕಂಥ ಭಾವನೆಯಲ್ಲಿ ಇದು ಮಾಡಿರೋಂಥದ್ದು ಬಿಟ್ಟರೆ, ನಾನು ಇವತ್ತೆಲ್ಲ ನಾನು ಎಲೆಕ್ಷನ್ ಟೈಮಲ್ಲಿ ಮುಂಚೆನೂ ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೀನಿ. ಯಾಕಂದರೆ ನಾವು ಜನರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು 16-17 ಕಿಲೋಮೀಟ್ರ್ ಹೋಗ್ಬೇಕು. ಸೊ ಇದೆಲ್ಲ ಕೆಲವು ರಾಜಕಾರಣಿಗಳಾದಂಥವ್ರು ನಾವು ಸ್ವಲ್ಪ ಎಲ್ಲೋ ಒಂದು ಕಡೆ ಇದೆಲ್ಲ ಯೋಚನೆ ಮಾಡಬೇಕು. ಸರ್ಕಾರಕ್ಕೆ ಯಾವ ರೀತಿ ಹೊರೆ ಮಾಡಬೇಕು, ಇವೆಲ್ಲ ಹೊರೆ ಆಗುವಂಥದ್ದು ಒಳ್ಳೆಯದಲ್ಲ. ಇವತ್ತು ಈ ಗೊಂದಲನೇ ಸೃಷ್ಟಿ ಆಗ್ತಿರ್ಲಿಲ್ಲ. ಸರ್, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ICU ಬೆಡ್ ಎಷ್ಟಿದೆ ಒಂದು ಭಾಗ, ಮತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಬಹುತೇಕ ಎಲ್ಲ ಪೇಷಂಟ್ಗಳನ್ನ ಬೆಂಗಳೂರಿಗೆ ರೆಫರ್ ಮಾಡ್ತಾ ಇದ್ದಾರೆ. ಯಾಕೆ ಸರ್? ಈಗ ಅದಕ್ಕೆ ಹೇಳ್ತಾ ಇರೋದು, ಈಗ ನಾನು ಅದಕ್ಕೆ ಮೊನ್ನೆನೂ ಹೇಳಿದ್ದು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನೀವು ಬೇಗ ಪ್ರಾರಂಭ ಮಾಡಲಿ ಶಿಫ್ಟ್ ಆದಾಗ ಇಲ್ಲಿ ICUವನ್ನು ಹೆಚ್ಚುವರಿ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಬರೀ 5 ಬೆಡ್ ಇದೆ, ಹೌದಲ್ವಾ? ಈಗ ಚಿಂತಾಮಣಿಯಲ್ಲಿ 20 ಬೆಡ್ಗೆ ICU ಆಗಿದೆ. ಅಲ್ಲಿನ ಸ್ಟಾಫ್ ಎಲ್ಲ ಇನ್ನೂ ತಗೊಳ್ಳುವಂಥ ಕೆಲಸ ಆಗ್ತಾ ಇದೆ, ಆಯ್ತಲ್ಲ. ಈಗ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನನ್ನ ಪ್ರಕಾರ ಮಿನಿಮಮ್ 25ರಿಂದ 30 ICU ಬೆಡ್ ಇರಬೇಕು ಮಿನಿಮಮ್. ನನ್ನ ಪ್ರಕಾರ 10% ಆಫ್ ದ ಟೋಟಲ್ ಇದು ಅಂತ ಹೇಳ್ತಾರೆ, ಆಫ್ ದ ಏನೋ ಕೆಪಾಸಿಟಿ ಆಫ್ ದ ಹಾಸ್ಪಿಟಲ್. ಈಗ ನೀವು ಯಾವುದೇ ಮಣಿಪಾಲ್ ಹೋಗ್ಲಿ ಮತ್ತೊಬ್ರು ಹೋಗ್ಲಿ, ಈಗ ಅಲ್ಲಿ 800 ಬೆಡ್ ಇದ್ದರೆ 80 ಬೆಡ್ ICU ಇರ್ತದೆ, 1000 ಇದ್ದರೆ 100 ಬೆಡ್ ICU ಇರ್ತದೆ. ಅದು ನಾರ್ಮ್ ಸ್ಟ್ಯಾಂಡರ್ಡ್ ಥಂಬ್ ರೂಲ್ ಅಂತಾರೆ, ದಟ್ಸ್ ಕಾಲ್ಡ್ ಎಸ್ ಥಂಬ್ ರೂಲ್. ಈಗ ಕೋವಿಡ್ ಮತ್ತೊಂದು ಬಂದಮೇಲೆ ಕೆಲವು ಕಡೆ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಬಟ್ ನಿರಂತರವಾಗಿ ಅದು ಯಾಕಂದರೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಬರ್ತದೆ ICUಗೆ. ಸ್ಟಾಫು, AC ಮತ್ತೊಂದು ಎಕ್ವಿಪ್ಮೆಂಟ್ ಎಲ್ಲ ಒಂದ್ಸತಿ ಹಾಕ್ಬೋದು, ಅದೇ ನಿರಂತರ ಮೇಂಟೆನೆನ್ಸ್ ಕಾಸ್ಟ್. ಅದಕ್ಕೋಸ್ಕರ ಸಾಮಾನ್ಯವಾಗಿ ಅದೊಂದು ಥಂಬ್ ರೂಲ್ ಇಟ್ಕೊಂಡು 10% ಅಂತ ಆಫ್ ದ ಟೋಟಲ್ ಇಂಟೇಕ್ ಅಂತ ಮಾಡ್ತಾರೆ. ಸರ್, ನಮ್ಮಲ್ಲಿ 20 ಬೆಡ್ಗೆ ಅವಕಾಶ ಇದೆ, ಇಲ್ಲಿ ಆ ಫೆಸಿಲಿಟೀಸ್ ಎಲ್ಲ ಇದೆ, ಬಟ್ 5 ಬೆಡ್ ಮಾತ್ರ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕೆ? ಈಗ ನೋಡಿ, ಈಗ ನಾನು ಮೊನ್ನೆನೂ ನೋಡಿದೆ, ಈಗ ಅದಕ್ಕೆ ಈಗ ಅಲ್ಲಿ 1-2 ಡಿಪಾರ್ಟ್ಮೆಂಟ್ನ ಶಿಫ್ಟ್ ಮಾಡಬೇಕು. ಅದೆಲ್ಲ ಈಗ ಅಲ್ಲಿ ಶಿಫ್ಟ್ ಆದಮೇಲೆ ಅದನ್ನು ರೀಆರ್ಗನೈಸ್ ಮಾಡಬೇಕು ಅಂತ ಇರೋದು. ಅದಕ್ಕೆ ನಾವು ಈಗ ICU ಜಾಸ್ತಿ ಮಾಡಲೇಬೇಕಿಲ್ಲ, ಈ ಒತ್ತಡ ಇದೆ, ICU ಅವಶ್ಯಕತೆ ಇದೆ. ನಾನು ಫಸ್ಟ್ ಪ್ರಿಫರೆನ್ಸು ICUಗೆ ಮಾಡಬೇಕು. ಅದಕ್ಕೆ ಬೇಗ ಇದು ಸ್ಥಳಾಂತರ ಆಗಲಿಲ್ಲ ಅಂತಕ್ಕಂಥದ್ದು. ಈಗ ಅವ್ರು ಹೇಳ್ತಾರೆ, ಸರ್ ಎಲ್ಲ ಮೀಡಿಯಾ ಎಲ್ಲ ಗಲಾಟೆ ಮಾಡಿದ್ರು, ಕೋವಿಡ್ಗೆ ಎಲ್ಲಿ ಮಾಡಿದ್ರೆ ಆಸ್ಪತ್ರೆ ಅಂತ, ಅದಕ್ಕೆ ಇದು ನಿಲ್ಲಿಸ್ಬಿಟ್ಟು ಅದು ಕೋವಿಡ್ ಅಂತ ರಿಸರ್ವ್ ಮಾಡಿಬಿಟ್ರಿ ಸರ್ ಅಂತ. ನಾನು ಹೇಳಿದೆ, ಕೋವಿಡ್ಗೆ ನೀವು ಅಲ್ಲಿ 130-140 ಬೆಡ್ 150 ಬೆಡ್ ಕೆಪಾಸಿಟಿ ಇದೆ, 50 ಬೆಡ್ ತೆಗೆದು ಸಪ್ರೇಟ್ ಮಾಡಿ ಅದಕ್ಕೊಂದು ಸಪ್ರೇಟ್ ಎಂಟ್ರೆನ್ಸ್ ಮಾಡ್ಬೋದಿತ್ತು. ಯಾಕೆ ಫುಲ್ ಯಾಕೆ ಸ್ಟಾಪ್ ಮಾಡಿದ್ರು ಅಂತ. ಇದು ಅವ್ರು ಡಿಸ್ಟ್ರಿಕ್ಟ್ ಸರ್ಜನ್ ಇರಲಿ, ಅವ್ರು ಇದ್ದಿದ್ರೆ ಅವ್ರಿಗೆ ಹೇಳ್ತಿದ್ದೆ, ಅವ್ರು ನನಗೆ ಅವರು ಶಿಫ್ಟ್ ಮಾಡಿಬಿಟ್ರಿ ಸರ್ ಅಂತ ಸರ್ ನನಗೆ ಹೇಳಿದ್ರು. ದಿನ ಆಯ್ತು, 2 ತಿಂಗಳಾಯ್ತು. ಅದಕ್ಕೋಸ್ಕರ ನಾವು ಈಗ ನಾನು ಅದಕ್ಕೆ ಬಂದ ಮೇಲೆ ನಾವು ಅವ್ರಿಗೆ ಸೀರಿಯಸ್ ಆಗಿ ಹೇಳಿ, ಈಗ ನೀವು ಕ್ರಮ ತೆಗೆದುಕೊಂಡು DC ಅವರಿಗೆ ಪರ್ಸನಲ್ ಮಾನಿಟರ್ ಮಾಡಿ ಶಿಫ್ಟಿಂಗ್ಗೆ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಈಗ ಕೋವಿಡ್ ಕೇಸ್ಗಳು ಇವತ್ತು ಮತ್ತೊಂದು ಪ್ರಮಾಣ ಇವತ್ತು ತಣ್ಣಗಾಗಿದೆ. ಆದರೂ ಒಂದು 50 ಬೆಡ್ನ ಅಲ್ಲೇ ಸಪ್ರೇಟ್ಗೆ ರಿಸರ್ವ್ ಮಾಡೋ ಆಪ್ಷನ್ ಇಟ್ಕೊಂಡು ಶಿಫ್ಟ್ ಮಾಡೋದು ಉತ್ತಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ನಾವು ಯಾವಾಗಲೂ ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ, ಬಟ್ ಇಲ್ಲಿ ವೈದ್ಯರು, ಸಿಬ್ಬಂದಿ, ತಂತ್ರಜ್ಞರ ಬಗ್ಗೆ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದೆಯಾ? ಅವ್ರು ಯಾಕೆ ಸಾರ್ವಜನಿಕರ ಪ್ರಾಮಾಣಿಕ ಸೇವೆ ಕೊಡೋಕೆ ಆಗ್ತಿಲ್ಲ? ಯಾಕೆ ಪದೇ ಆರೋಪಗಳು, ಗಲಾಟೆಗಳಾಗ್ತಿದೆ ಸರ್? ನೋಡಿ, ನಾನು ಮೊನ್ನೆ ಜಯದೇವ ಶಿಕ್ಷಣ ನಮ್ಮ ಆಸ್ಪತ್ರೆಯ ನಿರ್ದೇಶಕರು ನಿವೃತ್ತಿ ಆದಂಥ ಸಂದರ್ಭದಲ್ಲಿ ಅವರ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾನು ಹೇಳಿದೆ, ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಆಸ್ಪತ್ರೆಗಳ ನಿರ್ವಹಣೆ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥ ಕೆಲಸ. ಅಂಥದ್ರಲ್ಲೂ ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಆಸ್ಪತ್ರೆಯನ್ನು ತೆಗೆದುಕೊಂಡಿದ್ದಾರೆ. ನನಗೆ ನಿರಂತರ ಸಂಪರ್ಕ, ಜಯದೇವ ಆಸ್ಪತ್ರೆ ಬಗ್ಗೆ ಸುಮಾರು 14 ವರ್ಷಗಳಿಂದ ನಿರಂತರ ಸಂಪರ್ಕ. ಯಾಕೆ ಆಸ್ಪತ್ರೆಯಲ್ಲಿ ಆ ರೀತಿ ಹೆಸರು ಮಾಡ್ತಾರೆ? ಇಡೀ ದೇಶದಲ್ಲೇ ಇಲ್ಲ ಅಷ್ಟು DM ಸೀಟುಗಳು, 25 ಸೀಟ್ ಇದೆ. DM ಕಾರ್ಡಿಯೋಥೊರಾಸಿಕ್ ಸರ್ಜರಿ 12 ಸೀಟ್ ಇದೆ. ಕಾರ್ಡಿಯಾಕ್ ಅನೆಸ್ಥಿಷಿಯಾ 8 ಸೀಟ್ ಇದೆ. ಇಡೀ ದೇಶದಲ್ಲಿ ಯಾವ ಏಮ್ಸ್ಗೂ ಇಲ್ಲ. ಏಮ್ಸ್ ಇಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದು ಏಮ್ಸ್ ಎಲ್ಲ ಸ್ಪೆಷಲೈಸೇಷನ್, ಅದು ಇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಆದರೂ ದೇಶದಲ್ಲಿ ಎಲ್ಲೂ ಇಲ್ಲ. ಒಂದು ಸರ್ಕಾರದ ಒಂದು ಅಟಾನಮಸ್, ಒಂದು ಸ್ವಾಯತ್ತತೆ ಇರ್ತಕ್ಕಂಥ ಆಸ್ಪತ್ರೆ ಇವತ್ತು 2000 ಹಾಸಿಗೆ ಸುಲಭ ಅಲ್ಲ. ಇವತ್ತು ಮೈಸೂರಲ್ಲಿದೆ, ಇವತ್ತು ಗುಲ್ಬರ್ಗಲ್ಲಿದೆ, ಹುಬ್ಳಿಯಲ್ಲಿ ಆಗ್ತಾ ಇದೆ, ಇವತ್ತು KC ಜನರಲ್ ಒಂದು ಅಲ್ಲಿ ಒಂದು ಇದು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣ ಆಡಳಿತ ಮಾಡ್ತಕ್ಕಂಥ, ಜವಾಬ್ದಾರಿ ಹೊತ್ತಿರ್ತಕ್ಕಂಥವರು ಬದ್ಧತೆ ಎಷ್ಟಿರಬೇಕು, ಬಡವ್ರ ಬಗ್ಗೆ ಕಾಳಜಿ ಎಷ್ಟಿರಬೇಕು, ಮತ್ತು ಅವರ ನಾಯಕತ್ವದ ಗುಣಗಳು.
ಅವರು ಇರ್ತಕ್ಕಂಥವ್ರನ್ನ ಹೆಂಗೆ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ, ಇರ್ತಕ್ಕಂಥ ಸಹಪಾಠಿಗಳಿರ್ಬೋದು, ಸಿಬ್ಬಂದಿ ವರ್ಗದವರಿರ್ಬೋದು, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರಲ್ಲೂ ಆ ರೀತಿಯಾದಂಥ ಮನೋಭಾವ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಸರ್ಕಾರ ಎಷ್ಟೇ ಸಂಬಳ ಕೊಡಲಿ, ಸರ್ಕಾರ ಎಷ್ಟೇ ಎಚ್ಚರಿಕೆ ಕೊಡಲಿ, ಮತ್ತೊಂದು ಕೊಡಲಿ, ಅದು ಜನರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದು ಭಾಳ ಮುಖ್ಯ. ಅದಕ್ಕೆ ನಾನು ಅಲ್ಲಿ ನನಗೆ ಪ್ರತ್ಯೇಕವಾಗಿ ನಾನು ಹೇಳಿದೆ, ನಾನಿಲ್ಲಿ ಮಂತ್ರಿಯಾಗಿ ಬಂದಿಲ್ಲ, ಅವರ ಅಭಿಮಾನಿಯಾಗಿ ಅವರ ಕಾರ್ಯವೈಖರಿ ಮೆಚ್ಚಿ ಬಂದಿದ್ದೀನಿ ಅಂತ ನಾನು ಎಷ್ಟೋ ಸತಿ ಸಲಹೆ ಕೊಟ್ಟೆ. ಅವರನ್ನು ನಾವು ಒಂದು ಅಡ್ವೈಸರಿ ಕಮಿಟಿಯಲ್ಲಿ ಇಟ್ಕೋಬೇಕು. ಅವರ ನಾಯಕತ್ವದಲ್ಲಿ ಬೇರೆ ಇವತ್ತು ಸ್ವಾಯತ್ತತೆ ಇರ್ತಕ್ಕಂಥ ಸಂಸ್ಥೆಗಳನ್ನು ಸುಧಾರಣೆ ಮಾಡುವಂಥದ್ದಕ್ಕೆ ಅವರ ಸಹಕಾರವನ್ನು ಪಡೆದು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ನಾನು ಭಾಳ ಒಂದು ಸಲಹೆಗಳನ್ನು ಕೊಟ್ಟಿದ್ದೀನಿ. ನೋಡೋಣ ಮುಂದಿನ ದಿವಸದಲ್ಲಿ ಯಾವ ರೀತಿ ಅವ್ರನ್ನ ಬಳಸ್ಕೊಳ್ಳೋಂಥದ್ದು ಸಾಧ್ಯ ಆಗುತ್ತೆ ಅಂತ. ಅದಕ್ಕೋಸ್ಕರ ಹೇಳೋದು, ಇವತ್ತು ಸರ್ಕಾರದ ಒಂದು ಆಸ್ಪತ್ರೆಗಳ ಮೇಲೆ ಜನರಿಗೆ ವಿಶ್ವಾಸ ಮೂಡ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ. ನಾನು ಅದಕ್ಕೆ ವೈದ್ಯರಿಗೆ ಹೇಳೋದು, ನೀವು ಇಷ್ಟೆಲ್ಲ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಸಂಬಳ ಕೊಡ್ತದೆ, ನಿಮಗೆ ಕಷ್ಟ ಸುಖಕ್ಕೆ ಆಗ್ತಾ ಇದೆ, ನೀವು ಸ್ವಲ್ಪ ಸಾರ್ವಜನಿಕರ ಬಗ್ಗೆ ಬದ್ಧತೆಯಿಂದ ನಾವು ಕೆಲಸ ಮಾಡಿದ್ರೆ ಇವತ್ತು ಬಡವರು ಖಾಸಗಿ ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿಕೊಂಡು ಮನೆ ಮಠ ಮಾರ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ನಂದು ವೈಯಕ್ತಿಕ ಒಂದು ಸಲಹೆ ಸರ್. ಈಗ ಹಿಂದೆ ಸಾಲ ಮಾಡಿ ಕೆಲವರು ಪೋಸ್ಟ್ಗಳನ್ನ ಖರೀದಿ ಮಾಡಿದ್ದಾರೆ. ಬಟ್ ಆ ಸಾಲಕ್ಕೋಸ್ಕರ ಆಸ್ಪತ್ರೆಯಲ್ಲಿ ಪ್ರಾಮಾಣಿಕ ಸೇವೆ ಮಾಡೋ ಬದಲು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಅಂಥವ್ರನ್ನ ಯಾಕೆ ನೀವು ವರ್ಗಾವಣೆ ಮಾಡೋದಾಗ್ಲಿ ಬದಲಾವಣೆ ಮಾಡಿ ಒಂದು ಬುದ್ಧಿ ಕೆಲಸ ಮಾಡಬಾರ್ದು? ಈಗ ನೋಡಿ, ಈಗ ಹಿಂದೆ ಪೋಸ್ಟ್ಗಳು ಖರೀದಿ ಮತ್ತೊಂದು ಅದು ಜಗಜ್ಜಾಹಿರ, ಅದು ಎಲ್ಲರೂ ಆದಿಬೀದಿಗಳಲ್ಲಿ ಮಾತಾಡ್ತಾ ಇದ್ರು ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ. ಈಗ ಅವರು ಅದೇ ಮನೋಭಾವದಲ್ಲಿದ್ದರೆ ಖಂಡಿತ ಆ ರೀತಿ ಏನಾದರೂ ಅವ್ರ ಮೇಲೆ ಬೇರೆ ಕಡೆ ಖಾಸಗಿ ಕೆಲಸ ಮಾಡ್ತಾರೆ, ಗಮನ ಕೊಡ್ತಾ ಇದ್ದಾರೆ, ಖಂಡಿತ ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವಂಥದ್ದಾಗತ್ತೆ. ಅವರಿಗೆ ಆ ರೀತಿ ಆದಾಗ ಕೇಳಿದ ಪ್ರಶ್ನೆಯಲ್ಲಿ ಕಾನೂನು ರೀತಿ ಅವ್ರನ್ನ ವರ್ಗಾವಣೆ ಮಾಡೋದಿರ್ಬೋದು, ಮತ್ತೊಂದು ಮಾಡೋದಿರ್ಬೋದು, ಖಂಡಿತ ಕ್ರಮ ತಗೊಳ್ತಾರೆ. ಸರ್, ಒಬ್ಬರು